ಮನುಷ್ಯರನ್ನು ಸ್ಪೇಸ್ಗೆ ಕಳಿಸೋದು ಕೇಳಿದ್ದೀರಾ, ಆದರೆ ನೊಣಗಳನ್ನ ಕಳಿಸೋದು ಕೇಳಿದ್ದೀರಾ? ಇಸ್ರೋ 2025ಕ್ಕೆ ಧಾರವಾಡದ 20 ನೊಣಗಳನ್ನ ಅಂತರಿಕ್ಷಕ್ಕೆ ಕಳಿಸೋ ಆಲೋಚನೆ ಮಾಡ್ತಾ ಇದೆ. ಎಲ್ಲ ಬಿಟ್ಟು ನೊಣಗಳನ್ನ ಯಾಕೆ ಕಳಿಸ್ತಾ ಇದ್ದಾರೆ ಅಂತ ಅನಿಸ್ತಿದ್ಯಾ? ಅದಕ್ಕೆ ಒಂದು ಮುಖ್ಯ ಕಾರಣ ಇದೆ. ಮೊದಲಿಂದಲೂ ಆಸ್ಟ್ರೋನಾಟ್ಸ್ಗೆ ಕಾಡೋ ಹಲವು ಆರೋಗ್ಯ ಸಮಸ್ಯೆಗಳಲ್ಲಿ ಅತ್ಯಂತ ಪ್ರಮುಖವಾಗಿದ್ದು ಕಿಡ್ನಿ ಸ್ಟೋನ್. ಬಹುಪಾಲು ಗಗನಯಾತ್ರಿಗಳಿಗೆ ಸ್ಪೇಸ್ಗೆ ಹೋದಾಗ ಅಥವಾ ವಾಪಸ್ ಬರುವಾಗ ಕಿಡ್ನಿ ಸ್ಟೋನ್ ಸಮಸ್ಯೆ ಕಾಡುತ್ತೆ. ಇದಕ್ಕೆ ಕಾರಣ ಏನು ಅಂತ ಕೇಳೋದಾದರೆ, ಮೇಲೆ ಹೋದಾಗ ಅವರ ಫುಡ್ ಹ್ಯಾಬಿಟ್ ಬದಲಾಗುತ್ತೆ. ಅಷ್ಟೇ ಅಲ್ಲದೆ ಡಿಹೈಡ್ರೇಟೆಡ್ ಆಹಾರನ ಸೇವನೆ ಮಾಡೋದ್ರಿಂದ ಯೂರಿನ್ ಔಟ್ಪುಟ್ ಕಡಿಮೆ ಆಗುತ್ತೆ. ಬೋನ್ ಲಾಸ್ ಆಗೋದ್ರಿಂದ ದೇಹದಲ್ಲಿ ಕ್ಯಾಲ್ಶಿಯಂ ಎಕ್ಸ್ಕ್ರೀಷನ್ ಉಂಟಾಗುತ್ತೆ, ಯೂರಿನ್ ಅಸಿಡಿಟಿ ಶುರುವಾಗುತ್ತೆ. ಹೀಗಾಗಿ ಸ್ಪೇಸ್ಗೆ ಹೋದವ್ರಿಗೆ ಸಿಕ್ಕಾಪಟ್ಟೆ ಕಿಡ್ನಿ ಸ್ಟೋನ್ ಸಮಸ್ಯೆ ಕಾಡುತ್ತೆ. ಈ ಸಮಸ್ಯೆಗೆ ಹೇಗಾದರೂ ಮಾಡಿ ಮುಕ್ತಿ ಕೊಡಬೇಕು ಅಂತ ನಿರಂತರವಾಗಿ 2 ವರ್ಷದಿಂದ ಸಾಕಷ್ಟು ಅಧ್ಯಯನ ನಡೆಸ್ತಾ ಇತ್ತು ಇಸ್ರೋ. ಇದೇ ಕಾರಣಕ್ಕೆ ನೊಣಗಳನ್ನ ಸ್ಪೇಸ್ಗೆ ಕಳಿಸೋ ನಿರ್ಧಾರ ಮಾಡಿದ್ದು. ಇದಕ್ಕೂ ಅದಕ್ಕೂ ಏನು ಸಂಬಂಧ ಅನ್ನಿಸ್ತಾ ಇದೆಯಾ? ಸಂಬಂಧ ಇದೆ. ಇಸ್ರೋ ಸ್ಪೇಸ್ಗೆ ಕರ್ಕೊಂಡು ಹೋಗ್ತಾ ಇರೋದು ಡ್ರೊಸೋಫಿಲಾ ಮೆಲಾನೋಗ್ಯಾಸ್ಟರ್ ಪ್ರಭೇದಕ್ಕೆ ಸೇರಿರೋ ನೊಣಗಳನ್ನ. ಇವುಗಳನ್ನ ಬಳಸ್ಕೊಂಡು ಮಾಡ್ತಾ ಇರೋ ಎಕ್ಸ್ಪೆರಿಮೆಂಟ್ ಇದು. ಇನ್ನು ಈ ಎಕ್ಸ್ಪೆರಿಮೆಂಟ್ಗೆ IIST ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೂಡ ಕೈ ಜೋಡಿಸಿದೆ. ಡ್ರೊಸೋಫಿಲಾ ಮೆಲಾನೋಗ್ಯಾಸ್ಟರ್ ನೊಣಗಳ ವಿಶೇಷತೆ ಏನು ಅಂತ ಕೇಳೋದಾದರೆ, ಮನುಷ್ಯನಲ್ಲಿ ಕಂಡುಬರುವಂತಹ ಜೀನ್ಸ್ ಹಾಗೆಯೇ ಇವುಗಳಲ್ಲಿರೋ ಜೀನ್ಸ್ ಬಹುತೇಕ ಹೊಂದಿಕೆ ಆಗುತ್ತೆ. ಮನುಷ್ಯನಲ್ಲಿರೋ ಒಟ್ಟು ಜೀನ್ಸ್ಗಳಲ್ಲಿ ಸುಮಾರು 77% ಅಷ್ಟು ಜೀನ್ಸ್ಗಳು ಇವುಗಳಲ್ಲೂ ಕೂಡ ಇದೆ. ಹೀಗೆ ಬಯೋಲಾಜಿಕಲಿ ಇವು ಮನುಷ್ಯನನ್ನು ಬಹುತೇಕ ಹೋಲುತ್ತೆ. ಈ ಕಾರಣಕ್ಕಾಗಿ ಇಸ್ರೋ ಹಾಗೆಯೇ IIST ಭಾರತದ ಸುಮಾರು 73 ಕೃಷಿ ವಿಶ್ವವಿದ್ಯಾಲಯಗಳಿಗೆ ನೊಣಗಳನ್ನ ನಮಗಾಗಿ ಸಿದ್ಧಪಡಿಸಿ ಕೊಡಿ ಅಂತ ಕರೆ ಕೊಟ್ಟಿತ್ತು. ಅದರಂತೆ ಬಂದ 73 ಬಗೆಯ ನೊಣಗಳಲ್ಲಿ ನಮ್ಮ ರಾಜ್ಯದ ಧಾರವಾಡದ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸ್ ಡೆವಲಪ್ ಮಾಡಿರೋ 20 ನೊಣಗಳನ್ನ ಹೊಂದಿರೋ ಕಿಟ್ ಆಯ್ಕೆಯಾಗಿದೆ. ಆ 20 ನೊಣಗಳು ಬಾಹ್ಯಾಕಾಶಕ್ಕೆ ಹಾರೋದಕ್ಕೆ ತಯಾರಾಗಿವೆ. ಗಗನಯಾತ್ರಿಗಳಲ್ಲಿ ಕಿಡ್ನಿ ಸ್ಟೋನ್ ಆಗದಂತೆ ತಡೆಯೋದಕ್ಕೆ ಮಾಡ್ತಾ ಇರುವಂತಹ ಎಕ್ಸ್ಪೆರಿಮೆಂಟ್ ಇದು. ಬಯೋಲಾಜಿಕಲಿ ಮನುಷ್ಯನ ಅಂಗಗಳಿಗೆ ಬಹುತೇಕ ಹೋಲಿಕೆ ಇರೋ ಈ ನೊಣಗಳ ಮೇಲೆ ಮಾಡೋ ಅಧ್ಯಯನ ಯಶಸ್ವಿ ಆಗಿದೆ. ಆದರೆ ಅದು ಮನುಷ್ಯರಿಗೂ ಕೆಲಸ ಮಾಡುತ್ತೆ ಅಂತ ಅರ್ಥ. ಎಲ್ಲವೂ ಅಂದುಕೊಂಡ ಹಾಗೆ ಆದರೆ ಇಡೀ ಪ್ರಪಂಚಕ್ಕೆ ಇದೊಂದು ಮೈಲಿಗಲ್ಲು. ಗಗನಯಾತ್ರಿಗಳಿಗೆ ಕಾಡ್ತಾ ಇರೋ ಕಿಡ್ನಿ ಸ್ಟೋನ್ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. 2025ರಲ್ಲಿ ಹೋಗ್ತಾ ಇರೋ ಈ ಗಗನಯಾನಕ್ಕೆ 2 ವರ್ಷದ ಹಿಂದಿನಿಂದಲೇ ತಯಾರಿ ಕೂಡ ನಡೀತಾ ಇದೆ. ಈ ಒಟ್ಟು ಎಕ್ಸ್ಪೆರಿಮೆಂಟ್ಗೆ 78 ಲಕ್ಷ ವೆಚ್ಚವಾಗ್ತಾ ಇದೆ. ಒಟ್ಟಾರೆ ಈ ಅಧ್ಯಯನ ಯಶಸ್ವಿ ಆಗಲಿ ಅನ್ನೋದೇ ನಮ್ಮ ಆಶಯ.